ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸೂರ್ಯ ಅವ್ರದ್ದು ಪ್ರಶ್ನೆ ಇತ್ತು. ಸೂರ್ಯ ಅವರೇ, ಇವರ ನರೇಷನ್ಗಳ ವಿಚಾರದಲ್ಲಿ, ಅದು ನರೇಷನ್ ಅಂತಾದರೂ ಕರೀರಿ, ಅವತ್ತಿನ ವಾಸ್ತವ ಅಂತಾದರೂ ಕರೀರಿ, ಅಥವಾ ಅವತ್ತಿನ ಚುನಾವಣೆಗೆ ಬೇಕಿದ್ದಂಥ ವಿಷಯಗಳಂತಾದರೂ ಕರೀರಿ, ಇದೇ 2013-14 ಆ ಟೈಮಲ್ಲಿ ನರೇಂದ್ರ ಮೋದಿಯವರು ಬಿಟ್ಟರೆ ಈ ದೇಶ ಇನ್ಯಾರೂ ಉಳಿಸೋಕ್ಕಾಗಲ್ಲ ಎನ್ನುವ ಮಟ್ಟಕ್ಕೆ ಅವರ ಒಂದು ಪ್ರಚಾರ ಇತ್ತು. ಸತ್ಯವೋ ಸುಳ್ಳೋ ನಾನು ಅದನ್ನು ಜನಕ್ಕೆ ಬಿಟ್ಬಿಡ್ತೀನಿ. ಆಯಿತು, ನಿಮ್ಮದನ್ನು ಕಾಮನ್ವೆಲ್ತಿಂದ ಹಿಡ್ಕೊಂಡು ಕಾಮನ್ವೆಲ್ತು, ಕೋಲು, 5G ಆ ಸ್ಕ್ಯಾಮ್ಗಳದ್ದು ಇವತ್ತಿಗೆ ನಿಮ್ಮದೇ ಪಾರ್ಟಿಯವ್ರಿಗೆ ಕೋರ್ಟ್ ಏನು ಹೇಳ್ತು ಈ ಸ್ಕ್ಯಾಮ್ಗಳಿಗೆ ಸಂಬಂಧಪಟ್ಟಂತೆ ಆ ರಿಪೋರ್ಟ್ ಇಡೋ ವ್ಯವಧಾನವೂ ನಿಮ್ಮ ಪಕ್ಷದವ್ರಿಗಿಲ್ಲ. 5G ಸ್ಕ್ಯಾಮ್ ಏನಾಯಿತು? ಅಲ್ಲ ರೀ, 5G ಸ್ಕ್ಯಾಮಲ್ಲಿ ಒಂದು 42 ಕೋಟಿ 50 ಕೋಟಿ ಅವತ್ತಿಗೆ ಬಂದಿದ್ದು. ಪ್ರೆಡಿಕ್ಟ್ ಮಾಡಿದ್ದೇನು 1.25 ಲಕ್ಷ ಕೋಟಿ ಬರ್ತಿತ್ತು ಅಂತ ಪ್ರೆಡಿಕ್ಟ್ ಮಾಡಿದ್ರು. ಮೊನ್ನೆ 5G ಹರಾಜು ಹಾಕಿದ್ರು ಕೂಡ 1.25 ಹರಾಜು ಆಗಲಿಲ್ಲ. 2Gಗೆ ಅಷ್ಟು ಸ್ಕ್ಯಾಮ್ ಅಂತ ಆಗಿತ್ತು. ಅದರದ್ದೊಂದು ರಿಪೋರ್ಟ್ ಕೊಡೋ ವ್ಯವಧಾನ ನಿಮಗೆ ಅಂದರೆ ನರೇಷನ್ ವೈಸ್, ಪ್ರೆಸೆಂಟೇಷನ್ ವೈಸ್, ಡಾಟಾ ವೈಸ್ ಪ್ರೆಸೆಂಟೇಷನ್ ಮಾಡೋಕ್ಕೆ ನಿಮ್ಮ ಪಾರ್ಟಿಲಿ ಯಾರಿಗೂ ವ್ಯವಧಾನ ಇಲ್ಲ. ಅವ್ರು ಇವತ್ತಿಗೇನು ಮಂಡಿಸಿದ್ರು ಅದೇ ವಾದ. ಮೋಸ ಆಯಿತು, ದೇಶ ಲೂಟಿ ಮಾಡಿದ್ರು ಅಂತ ಹೇಳಿದಾಗ ಆ ವಾದ ಜನ ಒಪ್ಕೊಂಡ್ಬಿಟ್ರು. ಕಾಮನ್ವೆಲ್ತ್ ಕಲ್ ಮಾಡಿ ಏನು ಮಾಡಿದ್ರು? ಕಾಮನ್ವೆಲ್ತಲ್ಲಿ ಈಗ ಪ್ರಶ್ನೆ ನಿಜ ಅಲ್ವಾ? ನಿಜ. ಅವಾಗ ಏನಾಗ್ತಾ ಇತ್ತು, ನಾನು ಹೇಳ್ತಿರೋದು ನಿಮ್ಮದೇ ಪಾರ್ಟಿ ಈಗ ಡಾಟಾ ಇದೆಯಲ್ಲ, ಫ್ರೀ ರೀ, ಮೊಬೈಲ್ ನಿಮ್ಮ ಕಾಲದಲ್ಲಿ ಇದ್ದಷ್ಟು ಬೆಲೆ ಅಂತೂ ಇಲ್ವಲ್ಲ ಇವತ್ತಿಗೆ ಡೇಟಾಗೆ. ಅದನ್ನ ಇಟ್ಕೊಂಡು ಅದನ್ನೇ ಪ್ರೆಸೆಂಟ್ ಮಾಡಿ ಅಂದ್ರು ನಿಮ್ಮ ಕೈಯಲ್ಲಿ ವ್ಯವಧಾನ ಇಲ್ಲ. ಯಾರಿಗೂ ಬಿಟ್ಬಿಡ್ತೀರಿ ವಿಷಯನ. ನಾವು ಹಿಂಗೆಲ್ಲ ಇವ್ರು ಹೇಳಿದ್ ಸುಳ್ಳು ಅಂತ ನೀವು ಹೇಳಬೇಕಿತ್ತು. 2G ವಿಚಾರದಲ್ಲಿ ಏನು ಹೇಳಿದ್ರು, ಕಲ್ಲಿದ್ದಲು ವಿಚಾರದಲ್ಲಿ ಏನು ಹೇಳಿದ್ರು, ಕಲ್ಲಿದ್ದಲು ಇವತ್ತು ಆಸ್ಟ್ರೇಲಿಯಾದಿಂದ ನಮ್ಮ ದೇಶಕ್ಕೆ ಎಷ್ಟು ಹಣಕ್ಕೆ ಬರ್ತಾ ಇದೆ, ಇಲ್ಲಿರೋ ಕಲ್ಲಿದ್ದಲು ಕ್ವಾಲಿಟಿ ಏನು, ಅವ್ರಿಗೆ ಯಾಕಿದೆ ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ, ನಿಮ್ಗಳಿಗೆ ವ್ಯವಧಾನ ಇಲ್ಲ. ಇದೇ ಜಾತಿ ಸಮೀಕ್ಷೆ, ಇದೇ ವೋಟ್ ಶೇರ್, ಇದು ಇಟ್ಕೊಂಡು ಕೂತೀರಿ. ಅವ್ರ ನರೇಷನ್ ವೈಸ್ ನಿಮಗಿಂತ 6G 7G 8G GST ಬಗ್ಗೆ ಹೇಳಿದ್ರಲ್ಲ, ನಾನು ಆರಂಭದಲ್ಲೇ ಹೇಳಿದೆ. ರಾಹುಲ್ ಗಾಂಧಿ ಅವತ್ತು ಹೇಳಿದ್ರು GST ನಲ್ಲಿ ಇಷ್ಟು ಇದಾಗ್ತಾ ಇದೆ. ರಾಹುಲ್ ಗಾಂಧಿ ಹೇಳಿದಾಗ ಮಾಸ್ಟರ್ ಸ್ಟ್ರೋಕ್ ಅಂತ ಪ್ರಚಾರ ಮಾಡಿಲ್ವಲ್ಲ ನೀವು? ನಮ್ಮ ಏನಾಗಿದೆ ಅಂದ್ರೆ, ನಮ್ಮ ಧ್ವನಿನ ತಲುಪಿಸೋದು ಯಾರು ಅಂದ್ರೆ ಮಾಧ್ಯಮಗಳು. ಸೊ ಇವತ್ತು NDTV ಏನ್ ಮಾಡೋದು, ಸೋಷಿಯಲ್ ಮೀಡಿಯಾ ನಿಮಗೂ ಫ್ರೀ, ಎಲ್ರಿಗೂ ಸೋಷಿಯಲ್ ಮೀಡಿಯಾ ಆಲ್ಗಾರಿದಮ್ಸ್ ನ ಇವ್ರು ಯಾವ ಅಲ್ಲ ಸೋಷಿಯಲ್ ಮೀಡಿಯಾ ಆಲ್ಗಾರಿದಮ್ಸ್ ನ ಹೆಂಗ್ ಹೊಡಿತಾರೆ ಅನ್ನೋದು ಇದೆ. ಏಜೆನ್ಸಿಗಳನ್ನ ಇವ್ರು ಯಾವ ರೀತಿ ತಗೊಂಡಿದ್ದಾರೆ. ಮೆಟಾ ಇವತ್ತು ಇದು ಮೆಟಾ ಓನರ್ನ ಇವ್ರು ಪರ್ಚೇಸ್ ಮಾಡ್ಬಿಟ್ಟಿದ್ದಾರೆ. ಆಮೇಲೆ ಅಲ್ಲಿ ಪೆಗಾಸಿಸ್ ನ ಪರ್ಚೇಸ್ ಮಾಡ್ಬಿಟ್ಟಿದ್ದಾರೆ ಇಸ್ರೇಲ್ ಜೊತೆಗೆ. ಸೊ ಏನಾಗ್ಬಿಟ್ಟಿದೆ, ಸೊ ಇವರು ತೀರಾ ಅಷ್ಟ್ರ ಮಟ್ಟಿಗೆ ಇಷ್ಟೆಲ್ಲ ಹೊಡೆತ ಕೊಟ್ರು ಕೂಡ ಆ ಮಟ್ಟದಲ್ಲಿ ಹಣ 5,000 ಕೋಟಿ ತಗೊಂಡ್ರು ಇದರಲ್ಲಿ ಎಲೆಕ್ಟ್ರಲ್ ಬಾಂಡ್ಸ್ ಅಲ್ಲಿ. ಇವ್ರು ಚಂಡೀಗಢ ಮೇಯರ್ ಎಲೆಕ್ಷನ್ನೇ ಬಿಡಲ್ಲ ಇವರು. ಅಲ್ಲೇ ಇದನ್ನ ಹೊಡಿತಾ ಇದ್ದಿದ್ದು ಒಬ್ಬ ಇವನ್ನ ಅಂಪೈರ್ನೇ ಬುಕ್ ಮಾಡ್ಕೊಂಡು ಯಾವ ರೀತಿ ಫಿಕ್ಸ್ ಆದ್ರು. ನಮ್ಮ CCTV ಕ್ಯಾಮ್ರಾ ಇದನ್ನ ನೋಡಿದ್ವಿ. ಎಷ್ಟೋ ಮ್ಯಾಚ್ಗಳಲ್ಲಿ ಸಿಂಗಲ್ಸ್ ಕೂಡ ಬಹಳ ಮ್ಯಾಟರ್ ಆಗುತ್ತೆ. ಸೊ ಆ ತರ 6 ಹೊಡಿತೀನಿ, ಬರೀ 4 ಹೊಡಿತೀನಿ, ಬರೀ ಫೈನಲ್ ಆಡ್ಬಿಡ್ತೀನಿ. ಆಮೇಲೆ ಇವರು STPI ಬಗ್ಗೆ ಎಷ್ಟೆಲ್ಲ ಮಾತಾಡ್ತಾರಲ್ಲ, ದೇಶಭಕ್ತ ಮುಸಲ್ಮಾನರು. ಲೀಗ್ ಮ್ಯಾಚ್ ನೀವು ಸೇರ್ಸ ತಗೊಳ್ಳಲ್ಲ. ಒಂದ್ ನಿಮಿಷ ಇರಿ, ಅವ್ರ ಲೀಗ್ ಲಾಕ್ಔಟ್ ತರ ಆಡ್ತಾರೆ. ಒಂದು ಮ್ಯಾಚ್ ಬಿಡಬಾರ್ದು. ಹೈದರಾಬಾದ್ ಮುನ್ಸಿಪಲ್ ಎಲೆಕ್ಷನ್ ಗೆ ನರೇಂದ್ರ ಮೋದಿ ಬಂದು ಕ್ಯಾನ್ವಾಸ್ ಮಾಡಿದ್ರು. ಒಳ್ಳೆ ಕಥೆ ಅಲ್ಲ. ರಾಹುಲ್ ಗಾಂಧಿ ಬಾಯ್ಕಾಟ್ ಮಾಡಿದಾರೇನ್ರಿ? ನಾನು ಅದನ್ನ ಹೇಳ್ತಿರೋದೇನು ಅಂದ್ರೆ, ಇವರು ಸೊ ಈಗ ಇದನ್ನ ಈ ಎಲೆಕ್ಷನ್ಗಳು ಮುನ್ಸಿಪಲ್ ಎಲೆಕ್ಷನ್ ಆಗಿರ್ಬೋದು, ಆಮೇಲೆ ಇದ್ರ ಬಗ್ಗೆ ಹೇಳ್ತಾರಲ್ಲ STPI, ಇದ್ರ ಬಗ್ಗೆ PFI ಎಲ್ಲ. STPI ಜೊತೆಗೆ ಎಷ್ಟೋ ಗ್ರಾಮ ಪಂಚಾಯತಿಗಳಲ್ಲಿ ಬಿಜೆಪಿಯವರು ಅಧಿಕಾರ ಶೇರ್ ಮಾಡ್ಕೊಂಡವ್ರೆ, ನಗರಸಭೆನಲ್ಲಿ ಮಾಡ್ಕೊಂಡವ್ರೆ. ಸೊ ಇವ್ರಿಗೇನು ಅಂದ್ರೆ, ಸೊ ಎಥಿಕ್ಸ್ ಲೆಸ್ ಪಾರ್ಟಿ ಆಗ್ಬಿಟ್ಟಿದ್ದಾರೆ. ಸೊ ಒಂದು ಎಥಿಕ್ಸ್, ಈಗ ನಮ್ಮ ಸಿದ್ಧಾಂತ ಇದು ಅಂತ ಹೇಳ್ತಾ ಇದ್ರಲ್ಲ, ಆ ಸಿದ್ಧಾಂತ ಇಲ್ಲ, ಬೇಕಾದ್ರೆ ಡೈಲ್ಯೂಟ್ ಆಗ್ಬಿಡ್ತಾರೆ. ಸೊ ಈ ಕಾಂಗ್ರೆಸ್ ಆ ರೀತಿ ಮಾಡಕ್ಕಾಗಲ್ಲ. ಕಾಂಗ್ರೆಸ್ಗೆ ಮತ್ತೆ ಬೇರೆ ಪಕ್ಷಗಳು ಸೂರ್ಯ ಇದು ಬೇಕಾದ್ರೆ ಜನ ಕೂಡ ನೋಡ್ತಿರ್ತಾರೆ. ಇದನ್ನು ನೀವು ಚೆಕ್ ಮಾಡ್ಕೊಂಬಿಡಿ. ಬೇಕಾದ್ರೆ BJP ಅನ್ನೋ ಒಂದು ರಾಷ್ಟ್ರೀಯ ಪಕ್ಷ ಅಂತ ಬಂದಾಗ ಒಂದಷ್ಟು ಪಾಕೆಟ್ಗಳಲ್ಲಿ ಅವರ ವಿಷಯಗಳು ಅಡಗಿವೆ. ಒಬ್ಬರು ಸಿದ್ಧಾಂತ, ಗೋಹತ್ಯೆ, ಗೋಸಾಗಾಟ, ಹಿಂದುತ್ವ, ಭಾರತೀಯತೆ, ರಾಷ್ಟ್ರೀಯತೆ, ಅವ್ರಿಗೇನು ಬೇಕೋ ಆ ಫುಡ್ ಇವ್ರು ಹಾಕ್ತಾರೆ ಪಾರ್ಟಿ ಕಡೆಯಿಂದ. ಅವ್ರಿಗೆ ಇಶ್ಯೂ ಏನು ಬೇಕೋ ಅದು ಹಾಕ್ತಾರೆ. ಇನ್ನೊಬ್ರು ಅಭಿವೃದ್ಧಿ ಅಂತ ಮಾತಾಡ್ತಿರ್ತಾರಲ್ಲ, ಆ ಪಾಕೆಟ್ಗೆ ಏನು ಬೇಕೋ ಅದನ್ನು ಅವ್ರು ಸರ್ವ್ ಮಾಡ್ತಾರೆ. ಯುವಶಕ್ತಿ ಒಳ್ಳೆ ಕಥೆ ಆಯ್ತಲ್ಲ, ಅದಕ್ಕೆ ಏನು ಬೇಕೋ ಅದಾಗ್ತಾರೆ. ಸೊ ಅಷ್ಟು ಈಗ ಒಂದು ವಿಚಾರದಲ್ಲಿ 15 ರೂಮಲ್ಲಿ 15 ತರ ಜನ ಇರ್ತಾರೆ. ಒಬ್ಬೊಬ್ಬರ ತರ ಊಟ ಮಾಡ್ತಾರೆ. ಸೂರ್ಯ ಒಬ್ಬೊಬ್ಬರುಗಳ ತರ ಆರ್ಡರ್ ಮಾಡ್ಕೊಡ್ತಾರೆ. ನಿಮ್ಗೆ ಹಂಗಲ್ಲ, ಅಡಿಗೆ ಮಾಡ್ಬಿಡ್ತೀನಿ, ಎಲ್ಲರೂ ಇದೇ ಊಟ ತಿನ್ಬೇಕು ಅಂತ ಅಲ್ಲ. ಊಟ ನೋಡಿ, ನಿಮ್ಮ ಎದುರುಗಡೆ ಬಿರಿಯಾನಿ ಇದೆ, ವಾಸನೆ ತಗೊಳ್ಳಿ, ಬಿರಿಯಾನಿ ಹಿಂಗಿದೆ ಅಂತ ಅಷ್ಟೇ, ತಿನ್ನಕ್ಕಿಲ್ಲ ಅಲ್ಲಿ. ಸೊ ಅವ್ರು ನಮ್ಸ್ಬಿಟ್ಟು ಈಗ ಇದನ್ನ 15 ರೂಮ್ಗೆ 15 ತರ ಅಡಿಗೆ ಭರವಸೆ ಕೊಡ್ತಾರೆ, ಗೆಲ್ತಾರೆ. ಭರವಸೆ ಕೊಡೋದು ವಾಸನೆ ಅವತ್ ಕಾಲದಿಂದ ಹಳೇ ಆದ್ರೆ
ಅಲ್ಲ, ಹಳೆ ಸ್ಟ್ರಾಟಜಿಗಿಂತ ನಾವೀಗ ಡೆಲಿವರ್ ಮಾಡಿದೀವಿ. ಅಧಿಕಾರ ಏನ್ ಸಿಗುತ್ತೆ, ಅಧಿಕಾರ ಸಿಕ್ಕಿದ ನಂತರ ನಮ್ಮ ಪ್ರಣಾಳಿಕೆ ಸಿದ್ದರಾಮಯ್ಯನವ್ರನ್ನ ನೀವು ಪ್ರಚಾರ ತಗೊಳ್ಳಿಲ್ವಲ್ರಿ ಅಲ್ಲಿ ಬಿಹಾರದಲ್ಲಿ? ಸೊ ಅದನ್ನ ಸಿದ್ದರಾಮಯ್ಯ ನನಗಿನ್ನ ಕರೆ ಬಂದಿಲ್ಲ, ನಾನು ಹೋಗಿಲ್ಲ ಅಂದ್ರು ಸಿದ್ದರಾಮಯ್ಯನವರು ಬಿಹಾರಕ್ಕೆ. ಬಳಸಬಾರ್ದಾಗಿದೆ ಸಿದ್ದರಾಮಯ್ಯನವರು? ಬಳಸ್ಕೊಬೋದು, ಸಿದ್ದರಾಮಯ್ಯ ಅವ್ರನ್ನ ಬಳಸ್ಕೊಬೋದು. ಅಲ್ಲಿ ಎರಡೂ ನೀವೇ ಹೇಳ್ತೀರಲ್ರಿ. ಆತರ ಅಲ್ಲ, ಬಳಸ್ಕೋಬೋದಾಗಿತ್ತು ಅಂತ ಹೇಳ್ತೀರಿ, ಬಳಸ್ತಿರೋರು ನೀವೇ, ಬಳಸ್ಕೋಬೋದಾಗಿತ್ತು ಅಂತ ಹೇಳೋರು ನೀವೇ. ಸಿದ್ದರಾಮಯ್ಯ ಅವ್ರನ್ನ ಈ ಕಡೆ ಯಾಕೆ ಆಚೆ ಇಟ್ರಿ ಸಿದ್ದರಾಮಯ್ಯನವ್ರನ್ನ ಬಿಹಾರದಿಂದ ನೀವು? ಆಂಧ್ರ ಪ್ರದೇಶ ಚುನಾವಣೆ ಈ ಕಡೆ ಇಲ್ಲೆಲ್ಲ ಎಲ್ಲಿ ಸ್ಟ್ರಾಂಗ್ ಇದಾರೋ ಅಲ್ಲಿ ಹೋಗ್ತಾರೆ. ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ನನಗೆ ಹಿಂದಿ ಬರಲ್ಲ ಅಂತ. ಸೊ ಹಿಂದಿ ಸಮಸ್ಯೆ ಇದೆ ಅವ್ರಿಗೆ. ನರೇಂದ್ರ ಮೋದಿ ಅವರು ಕನ್ನಡ ಬರಲ್ಲ ರೀ. ನರೇಂದ್ರ ಮೋದಿ ಕನ್ನಡ ಬರಲ್ಲ. ನಮಸ್ಕಾರ, ನಮಸ್ತೆ ಕರ್ನಾಟಕ ಅಂತಾರೆ ಜೋರಾಗಿ ಜನ, ಅಷ್ಟಕ್ಕೆ ಥ್ರಿಲ್ಲು.